ಚಿಕ್ಕೋಡಿಯ ಜನತೆಗೆ ಕುಡಿಯೋ ನೀರಿಗಾಗಿ ಅಲೆದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕುಡಿಯೋ ನೀರಿಗಾಗಿ ಜಮೀನಿಗೆ ಹೋಗಬೇಕಾದಂತ ದುಸ್ಥಿತಿ ಬಂದಿದೆ. ಎಲ್ಲಿ ಅಂತ ನೋಡ್ತಾ ಹೋದಾಗ ಎಲಿಮನ್ನೂಳಿ ಗ್ರಾಮದಲ್ಲಿ ಈ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕುಡಿಯೋ ನೀರಿಗಾಗಿ ಅಲೆದಾಡ್ತಿದ್ದಾರೆ ಅಲ್ಲಿನ ಜನತೆ. ಜಮೀನಿಗೆ ಹೋಗಬೇಕು, ಅವರು ಕುಡಿಯೋ ನೀರೇನಾದ್ರೂ ಬೇಕು ಅಂದ್ರೆ ಎಲಿಮನ್ನೂಳಿ ಗ್ರಾಮದಲ್ಲಿ ಜೀವಜಲಕ್ಕೂ ಕೂಡ ತತ್ವಾರ ಎದ್ದಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಎಲಿಮನ್ನೂಳಿ ಅನ್ನುವಂಥ ಗ್ರಾಮ. ಪ್ರತಿನಿತ್ಯ ಈ ಗ್ರಾಮದಲ್ಲಿ ನೀರಿಗಾಗಿ ಜನ ಅಲೆದಾಡ್ತಾ ಇರ್ತಾರೆ. 2 ಬೋರ್ವೆಲ್ಗಳಿದ್ರೂ ಕೂಡ ಯಾವುದೇ ಪ್ರಯೋಜನ ಅಲ್ಲಿ ಇಲ್ಲ. ತುಕ್ಕು ಹಿಡಿತಾ ಇದೆ. ಜಲಜೀವನ್ ಮಿಷನ್ ಯೋಜನೆಯ ನಲ್ಲಿಗಳೆಲ್ಲವೂ ಕೂಡ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ. ಅಧಿಕಾರಿಗಳ ವಿರುದ್ಧ ಆ ಗ್ರಾಮದ ಜನತೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ನಾವು ನೋಡ್ತಾ ಇದೀವಿ, ಕುಡಿಯೋ ನೀರು ಬೇಕು ಅಂದ್ರೆ ಅವರು ಬೇರೆ ಎಲ್ಲಿ ನೀರು ಅಗತ್ಯತೆ ಅಥವಾ ಅಲ್ಲಿ ಇದೆ ನೀರು ಅಂತ ಹುಡುಕೊಂಡು ಹೋಗ್ಬೇಕಾಗತ್ತೆ. ಕುಡಿಯೋ ನೀರಿಗಾಗಿ ಈ ರೀತಿಯಾಗಿ ಗ್ರಾಮದಿಂದ ಗ್ರಾಮಕ್ಕೆ ಅಲೆದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಜಲಜೀವನ್ ಮಿಷನ್ ನಲ್ಲಿ ನಲ್ಲಿಗಳನ್ನ ಹಾಕ್ಸಿದ್ದಾರೆ, ಆದ್ರೆ ಎಲ್ಲವೂ ಕೂಡ ತುಕ್ಕು ಹಿಡಿದು ಹೋಗ್ತಾ ಇದೆ. ಅದರಲ್ಲಿ ನೀರು ಮಾತ್ರ ಬರ್ತಾನೆ ಇಲ್ಲ. 2 ಬೋರ್ವೆಲ್ ಇದ್ರೂ ಯಾವುದೇ ಪ್ರಯೋಜನ ಇಲ್ಲ ಅಂತ ಆಕ್ರೋಶಗೊಳ್ತಿದ್ದಾರೆ ಜನತೆ. ಸುಮಾರು ಎಷ್ಟು ವರ್ಷದ ಸಮಸ್ಯೆ ಐತಿ ನಿಮಗೆ? ಈಗ 1 ವರ್ಷ ಆತ್ ನೋಡ್ರಿ, ಫುಲ್ 1 ವರ್ಷ ರೀ. ಆದ್ರೆ ಚಾವೆ ಕುಣಿಸ್ಯಾರು, ಚಾವೆಕಂತೂ ನೀರ್ ಕೊಡಾನಿಲ್ರಿ. ಬಾಳೆ ಅನ್ಕ ಚಾವೆ ಕುಣಿಸಿ 4 ವರ್ಷ ಅಂತ ಇದು ಜನ 4 ವರ್ಷ ಆತ್ರಿ, ಒಟ್ಟ ನೀರ ಇಲ್ರಿ. ಅವ್ರ ಬಾಳೆ ತಕೊಂಡಾರು ಹೋಗಿ ಬಿಟ್ಟಿದಾರ್ರಿ. ಈಗ ನೀರು ಎಲ್ಲಿಂದ ತರ್ತಾರ ನೀವು? ನಾವ್ ಎಲ್ಲಿ ಚಾಲು ಇರ್ತೈತಿ ಅಲ್ಲಿ ಹೋಗೋದ್ರಿ. ಹೋಗಂತ್ಲೆ ಹೊಳ್ಸ್ ಕಳಿಸ್ತಾರ. ಬೇಕಾರೆ ಹಂಗ ಬರೋದ, ಬೇಕಾರೆ ತುಂಬ್ಕೊಂಡ್ ಬರೋದು. ಯಾಕ್ರಿ? ನೀರ್ ಕಾಬ್ ಒಣಗ್ತಾವತ್ತ ಹೇಳ್ರಿ. ಸಮಸ್ಯೆ ಮ್ಯಾಗ ಸಮಸ್ಯೆ. ಯಾವ ಇಲ್ಲಿ ಪಂಚಾಯತಿ ಅವರು ಯಾರು ಬರಾನಿಲ್ರಿ. ಮತ್ತು ಈ ಕಡೆ ಆಜು ಬಾಜು ಯಾರು ಅದನ್ನ ಕಬಲ್ ಕೊಡುವಾರ್ರಿ. ಎಲ್ಲರಿಗೂ ಹೋಗಿ ಭೇಟಿ ಆಗಿದ್ದೇವೆ, ಎಲ್ಲರಿಗೂ ಹೇಳಿದೇವ್ರಿ. ಆದ್ರೆ ಯಾರು ವಿಚಾರ ಮಾಡಾನಿಲ್ರಿ ನೀರಿನ ಬಗ್ಗೆ. ಚಾವೆ ಕುಣಿಸಿದಾರ್ರಿ, ಹೋಗಿ ಬಿಟ್ಟಿದಾರ್ರಿ. ಎಷ್ಟು ವರ್ಷದಿಂದ ಇದು ಏನ್ರಿ 4-5 ವರ್ಷ ಆತ್ರಿ. ಒಟ್ಟ ಚಾವೆಕ್ ನೀರ ಇಲ್ರಿ. ಅದ ಜಲ ಜೀವನ ಮಿಷನ್ ಯೋಜನೆ, ಜಲ ಜೀವನ ಮಿಷನ್ ಯೋಜನೆ ಐತ್ರಿ, ಎಲ್ಲ ಮಾಡಿದಾರ್ರಿ. ಆದ್ರ ಅವ್ರ ಜಾಗ ಕೊಟ್ಟವ್ರ ನಮ್ಮದು ಸಮಸ್ಯೆ ಬಗೆಹರಿಸಲತ್ತ ಅವ್ರ ಕೀದಿ ಮ್ಯಾಗ ಕೀದಿ ಹಾಕೊಂಡ್ ಕೂತಾರ. ಮತ್ರಿ ಅವರು ಕಬ್ಬು ಒಣಗ್ತಾವು, ನೀವು ದಿನ ಎಟ್ಟು ಬರಾರ, ಎಲ್ಲರೂ ನೀವು ಏನಾರ ಸಾಲ್ವ್ ಮಾಡ್ಕೋರಿ, ನೀವು ಪಂಚಾಯತ್ಗೆ ಹೋಗ್ರಿ ಅಂತಾರ್ರಿ. ಪಂಚಾಯತ್ಗೆ ಹೋಗೋಣ, ಅವ್ರು ಏನು ದಾದ್ ಮಾಡಾನಿಲ್ರಿ. ಮತ್ತು ನೀರು ನಾವು ಎಲ್ಲೋ ತುಂಬೋದ್ರಿ ಸರ. ನಮಗೆ ನೀರು ಭಾಳ ತ್ರಾಸ ಐತ್ರಿ. ಎಲ್ಲಿ ಚಲೋದೈತೆ ಅಲ್ಲಿ ಹೋಗಿ ತರ್ಬೇಕ್ರಿ. ಈ ಪಂಚಾಯತಿ ಚಾವೆ ಅದಾವ್ರಿ? ಅದಾವ ನೋಡ್ರಿ, ಇದಾವ ನೋಡ್ರಿ. ಏನು ಮಾಡಿದ್ರ ಅವ್ನು 4 ವರ್ಷ ಆಯ್ತು ನೀರೇ ಇಲ್ರಿ. ನೀರೇ ಇಲ್ರಿ. ಪಂಚಾಯತಿಗೆ ಏನಾರ ಗಮನಕ್ಕೆ ತಂದಿರಿ? ಏನು ತಂದ್ರೆ ಅವ್ರು ಏನು ಕೇರ್ ಕೊಡೋದಿಲ್ರಿ. ಏನು ಇಲೆಕ್ಷನ್ ಬರ್ತಂದ್ರೆ ಅಷ್ಟು ಬರ್ತಾರಿ, ಮಾಡ್ಕೊಂಡು ಅಂತಾರಿ, ಹೋಗ್ತಾರಿ. ಮತ್ತೆ ನಮಗೆ ಬಿಡದೇ ಇಲ್ರಿ ಸರ್. ಎಲ್ಲಿ ಚಲೋದೈತೆ ಅಲ್ಲಿ ಹೋಗಿ ತರ್ಬೇಕ್ರಿ. ಈ ಪಂಚಾಯತಿ ಚಾವೆ ಅದಾವ್ರಿ? ಅದಾವ ನೋಡ್ರಿ. ಎಸ್, ಅಧಿಕಾರಿಗಳಿಗೆ ಎಷ್ಟೇ ಬೇಡಿಕೆ ಇಟ್ಟರೂ ಕೂಡ ಪ್ರಯೋಜನ ಆಗ್ತಿಲ್ಲ ಅಂತ ಪರದಾಡ್ತಿದ್ದಾರೆ ಅಲ್ಲಿನ ಜನತೆ. ಇನ್ನು ಇದೇ ವಿಚಾರವಾಗಿ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಕೂಡ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳ್ತಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ. ಜಿಲ್ಲೆ ಹುಕ್ಕೇರಿ ತಾಲೂಕಿನ ಎಲಿಮನ್ನೂಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಡೆದಾರ ತೋಟದ ಜನರ ನಿತ್ಯ ಸಮಸ್ಯೆ ಅಂದರೆ ನೀರಿಗಾಗಿ ಪರದಾಟ. ಸುಮಾರು 4-5 ವರ್ಷಗಳಿಂದ ನೀರಿಗಾಗಿ ಪರದಾಡುತ್ತಿರುವ ಇಲ್ಲಿನ ಸ್ಥಳೀಯರು 2-3 ಬೋರ್ವೆಲ್ಗಳಿದ್ದರೂ ಯಾವುದೇ ರೀತಿಯ ಪ್ರಯೋಜನವಿಲ್ಲ. ಅದು ಅಲ್ಲದೆ ಸ್ಥಳೀಯ ಪುಂಡ ಕೆಲವು ರಾಜಕಾರಣಿಗಳ, ಅಂದರೆ ಅಲ್ಲಿನ ಸ್ಥಳೀಯರ ಕೆಲವೊಂದು ರಾಜಕಾರಣಿಗಳ ಕೈವಾಡದಿಂದ ಅಲ್ಲಿನ ಜನರಿಗೆ ನೀರಿನ ಸಮಸ್ಯೆ ಆಗಿದೆ ಅನ್ನೋ ಕೆಲವು ವಿಷಯಗಳು ಕೂಡ ಗಮನಕ್ಕೆ ಬಂದಿದ್ದು, ಅಲ್ಲಿನ ಸ್ಥಳೀಯರು ಹಲವಾರು ಬಾರಿ ಸಂಬಂಧಪಟ್ಟ ಶಾಸಕರಿಗೆ ಹಾಗೂ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿನ ಜನರ ಸಮಸ್ಯೆಯನ್ನು ಆದಷ್ಟು ಬೇಗನೆ ಬಗೆಹರಿಸಿಕೊಡಬೇಕೆಂದು ನಮ್ಮ ರಾಜ್ಯ ವಾಹಿನಿ ಮೂಲಕ ಕೇಳಿಕೊಳ್ಳುತ್ತೇವೆ. ಕ್ಯಾಮ್ರಾಮ್ಯಾನ್ ರವಿ ಜೊತೆ ರವಿ ಬಿ ಕಾಂಬ್ಳೆ, ಚಿಕ್ಕೋಡಿ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು.